ಹಾಯ್ ಫ್ರೆಂಡ್ಸ್, ಇಂಡಿಯಾ ಬ್ಯಾಂಕಿನಲ್ಲಿ ನೇಮಕಾತಿ ನಡೆಯಲಿದ್ದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಭರ್ಜರಿ ನೇಮಕಾತಿ ನಡೆಯಲಿದ್ದು 1500 ಪೋಸ್ಟ್ಗಳು ಇಲ್ಲಿ ಖಾಲಿ ಇದೆ. ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇಂಡಿಯಾ ಬ್ಯಾಂಕಿನಲ್ಲಿ ನೇಮಕಾತಿ ನಡೆಯಲಿದ್ದು ಜುಲೈ 18ನೇ ತಾರೀಕಿನಿಂದ ಆಗಸ್ಟ್ 7ನೇ ತಾರೀಕುವರೆಗೆ ನೀವು ಅಪ್ಲಿಕೇಶನ್ ಹಾಕಬಹುದು. ಬೇರೆ ಬೇರೆ ಸ್ಟೇಟಿನಲ್ಲಿ ಇಲ್ಲಿ ಹುದ್ದೆಗಳು ಖಾಲಿ ಇದೆ. ನಿಮಗೆ ಬೇಕಾಗುವ ಸ್ಟೇಟಿಗೆ ನೀವು ಅಪ್ಲೈ ಮಾಡಬಹುದು. ಕರ್ನಾಟಕದಲ್ಲಿ ಕೂಡ ಹುದ್ದೆಗಳು ಖಾಲಿ ಇದೆ. ಬೇರೆ ಬೇರೆ ಕ್ಯಾಟಗರಿ ವೈಸ್ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ನೋಡಿಕೊಳ್ಳಿ. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ್, ಚಂಡೀಗಢ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್, NCT ಆಫ್ ದಿಲ್ಲಿ, ಒಡಿಸ್ಸಾ, ಪಾಂಡಿಚೇರಿ, ಪಂಜಾಬ್, ರಾಜಸ್ಥಾನ್, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ, ಉತ್ತರಾಖಂಡ, ವೆಸ್ಟ್ ಬೆಂಗಾಲ್ ಈ ರೀತಿಯಾಗಿ 1500 ಪೋಸ್ಟ್ಗಳು ಇಲ್ಲಿ ಖಾಲಿ ಇದೆ. ಏಜ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಕ್ವಾಲಿಫಿಕೇಷನ್ ನೋಡುವುದಾದರೆ ಇಲ್ಲಿ ನೋಡಿ, ಮಿನಿಮಮ್ 20ರಿಂದ 28 ವರ್ಷ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ನೀಡಿದ್ದಾರೆ. ಅದೇ ರೀತಿ ನೀವು ವಿಶ್ವವಿದ್ಯಾಲಯದಿಂದ ಒಂದು ಪದವಿಯನ್ನು ಪಡೆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಶೆಡ್ಯೂಲ್ ಕಾಸ್ಟ್ SC ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷದ. ಪರ್ಸನ್ ವಿಲ್ ಬಿ ಬೆಂಚ್ ಮಾರ್ಕ್ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷದ ವಯೋಮಿತಿ ಸಡಿಲಿಕೆ ಇದೆ. ಅದೇ ರೀತಿ ಬೇರೆ ಬೇರೆ ಇಲ್ಲಿ ವಿಡೋ, ಡಿವೋರ್ಸಿ ಆದವರು, ವಿಧವೆ ಎಲ್ಲವರಿಗೆ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇದೆ. ಬೇರೆ ಬೇರೆ ಕ್ಯಾಟಗರಿಗೆ ನೀವು ಅಪ್ಲಿಕೇಶನ್ ಹಾಕುವಾಗ ನೋಡಿಕೊಳ್ಳಿ. ಇದಕ್ಕೆ ಡಿಗ್ರಿ ಪದವಿ ಆದವರು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ರೀತಿಯಿಂದ ಇದಕ್ಕೆ ಪರೀಕ್ಷೆ ಇರುವುದಿಲ್ಲ. ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಇಲ್ಲಿ ಸಂಪೂರ್ಣ ಮಾಹಿತಿ ನೋಟಿಫಿಕೇಷನಲ್ಲಿ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನೋಟಿಫಿಕೇಷನ್ ಕೂಡ ಓದಬಹುದು. ಅದೇ ರೀತಿ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಇಲ್ಲಿ ನೀಡಿದ್ದಾರೆ ನೋಡಿ. ಇಲ್ಲಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಇಲ್ಲಿ ನೀಡಿರುವ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ನೀವು ಪಡೆದಂಥ ಒಂದು ಗ್ರ್ಯಾಜುಯೇಷನ್ನಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುವುದು ಅಂತ ಕೂಡ ನೀಡಿದ್ದಾರೆ. ಬಟ್ ಇಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತದೆ. ಇಲ್ಲಿ ನೀವು ನೋಡಬಹುದು. ನೇಮ್ ಆಫ್ ದ ರೀಸನಿಂಗ್ ಆಪ್ಟಿಟ್ಯೂಡ್, ಕಂಪ್ಯೂಟರ್ ನಾಲೆಜ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್ ಈ ರೀತಿಯಾಗಿ 100 ಅಂಕಗಳ ಒಂದು ಮಾರ್ಕ್ಸ್ ನಿಮಗೆ ಆನ್ಲೈನ್ ಮೂಲಕ ನೀವು ಟೆಸ್ಟನ್ನು ನೀಡಿದರೆ ಸಾಕು. ಅದೇ ರೀತಿ ಲ್ಯಾಂಗ್ವೇಜ್ ಕೂಡ ಇದೆ. ಬೇರೆ ಬೇರೆ ಒಂದು ಸ್ಟೇಟಿಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಕೂಡ ಇದೆ. ಕರ್ನಾಟಕದಲ್ಲಿ ಕನ್ನಡ ಇದೆ. ಸೊ ಇಲ್ಲಿ ಸ್ಯಾಲರಿ ನೋಡುವುದಾದರೆ 15,000 ಇಲ್ಲಿ ನೀಡಿದ್ದಾರೆ. ಇಲ್ಲಿ ಕೂಡ ಇದು ಒಂದು ಅಪ್ರೆಂಟಿಸ್ ಹುದ್ದೆಗಳಾಗಿರುವುದರಿಂದ ನಿಮಗೆ ಇಲ್ಲಿ ಸ್ಯಾಲರಿ ಕೂಡ ನೀಡಲಾಗುವುದು. ಒಂದು 15,000 ತನಕ ನಿಮಗೆ ಸ್ಯಾಲರಿಯನ್ನು ನೀಡಬಹುದು. ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇದೆ. OBC EWS ಕ್ಯಾಂಡಿಡೇಟ್ಸ್ ಅವರಿಗೆ 800 ಪ್ಲಸ್ GST, SC ST PWBD ಕ್ಯಾಂಡಿಡೇಟ್ಸ್ ಅವರಿಗೆ 175 ಅರ್ಜಿ ಶುಲ್ಕವನ್ನು ನೀಡಬೇಕು. ಹೌ ಟು ಅಪ್ಲೈ ಅಪ್ಲಿಕೇಶನ್, ರಿಜಿಸ್ಟ್ರೇಷನ್, ಪೇಮೆಂಟ್ ಆಫ್ ಫೀಸ್, ಫೋಟೋಗ್ರಫಿ, ಸಿಗ್ನೇಚರ್ ಇಲ್ಲಿ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕಂತ ಕೂಡ ನೀಡಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ನೀಡಿದ್ದಾರೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಫ್ರೆಂಡ್ಸ್. ಪೇಮೆಂಟ್ ಮೆಥಡ್ ಕೂಡ ನೀವು ಆನ್ಲೈನ್ ಮೂಲಕ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್, ಡೆಬಿಟ್ ಕಾರ್ಡ್ ಮೂಲಕ ನೀವು ಅರ್ಜಿ ಶುಲ್ಕವನ್ನು ಮಾಡಬಹುದು. ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೂಡ ನೀಡಿದ್ದಾರೆ. ಸೊ ನೀವು ನೋಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಯಾವೆಲ್ಲ ಒಂದು
ಸ್ಟೇಟಿನಲ್ಲಿ ಯಾವೆಲ್ಲ ಕಡೆ ಯಾವ ಒಂದು ಡಿಸ್ಟಿಕ್ನಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ ನೀಡಿದ್ದಾರೆ. ಸೊ ಕರ್ನಾಟಕದಲ್ಲಿ ನಾವು ನೋಡುವ ಕರ್ನಾಟಕದ ನೋಡಿ ಹಾವೇರಿ, ಹಾಸನ್, ಬೀದರ್ ನೋಡಿ, ಬೆಂಗಳೂರು ರೂರಲ್, ಬೆಂಗಳೂರು, ಬಳ್ಳಾರಿ, ಬಾಗಲಕೋಟೆ, ರಾಂಚಿ, ಹಾವೇರಿ, ಕಲಬುರಗಿ, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ವಿಜಯನಗರ, ವಿಜಯಪುರ, ಯಾದಗಿರಿ, ಯಾದಗಿರಿ ಇಲ್ಲಿಯವರೆಗೆ. ಸೊ ನೋಡಿ ಇಲ್ಲಿ ಸ್ಟೇಟ್ ವೈಸ್ ವೇಕೆನ್ಸಿ 40 to 42 ಹುದ್ದೆಗಳು ಇದು. ಇಲ್ಲಿ ನೀವು ನೋಡೋದಾದರೆ ಓವರಾಲ್ ಎಲ್ಲ ಡಿಸ್ಟಿಕ್ನಲ್ಲಿ ಕೂಡ ಹುದ್ದೆಗಳು ಖಾಲಿ ಇದೆ ಫ್ರೆಂಡ್ಸ್. ಸೊ ನಿಮಗೆ ಯಾವುದು ಹತ್ತಿರ ಆಗುತ್ತದೆ ಆ ಒಂದು ಡಿಸ್ಟಿಕ್ ಮೇಲೆ ನೀವು ಅಪ್ಲಿಕೇಶನ್ ಹಾಕಬಹುದು. ಬೇರೆ ಸ್ಟೇಟ್ನಲ್ಲಿ ಕೂಡ ನೀವು ಹಾಕಬಹುದು. ಕರ್ನಾಟಕದಲ್ಲಿ ಕೂಡ ವಿವಿಧ ಡಿಸ್ಟಿಕ್ನಲ್ಲಿ ಹುದ್ದೆಗಳು ಖಾಲಿ ಇದೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.